ನಾಡಿನ ಸಮಸ್ತ ಸ್ಪರ್ಧಾ ಮಿತ್ರರಿಗೆ ಸ್ವಾಗತ. ಸ್ಪರ್ಧಾ ಎಸ್ ಯೂಟ್ಯೂಬ್ ಚಾನಲ್ ಮೂಲಕ ನಿರಂತರವಾಗಿ ಸರಣಿ ತರಗತಿಗಳು ಆರಂಭಗೊಂಡಿದ್ದು, TET ಸಿಲೆಬಸ್ ಬದಲಾವಣೆಗೊಂಡಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಸಾಹಿತ್ಯದ ತರಗತಿಗಳು. ಹಿಂದಿನ ಒಂದು ತರಗತಿಯಲ್ಲಿ ಪ್ರಮುಖ ಶಾಸನಗಳು, ಅವುಗಳ ಕುರಿತು ಪ್ರಶ್ನೆಗಳನ್ನು ಚರ್ಚಿಸಿದ್ದೇವೆ. ಇಂದಿನ ಒಂದು ತರಗತಿಯಲ್ಲಿ ಪಂಪ ಪೂರ್ವ ಯುಗದ ಕವಿಗಳ ಕುರಿತು ಚರ್ಚಿಸೋಣ. ಮೊದಲನೆಯದಾಗಿ ದುರ್ವಿನಿತನ ಕಾಲಾವಧಿ 529 579 ಕ್ರಿಸ್ತ ಶಕ. ತಂದೆ ಅವಣಿತ, ತಾಯಿ ಜ್ಯೇಷ್ಠಾದೇವಿ ಪೊನ್ನಾಟ ರಾಜಮನೆತನದ ಒಬ್ಬ ಯುವರಾಣಿ. ಆ ಯುವರಾಣಿಯನ್ನು ಅವಣಿತ ವಿವಾಹವಾಗಿರ್ತಾನೆ. ಅವರ ಮಗನೇ ದುರ್ವಿನಿತ. ಗುರುಗಳು ಯಾರು? ಗುರುಗಳು ಪೂಜ್ಯಪಾದರು, ದುರ್ವಿನಿತನ ಗುರುಗಳು. ಗಂಗರ ದೊರೆ, ಪ್ರಸಿದ್ಧ ದೊರೆ ಯಾರೆಂದರೆ ಗಂಗರಲ್ಲಿ ಪ್ರಸಿದ್ಧ ದೊರೆ ಕೂಡ ದುರ್ವಿನಿತ. ಸಂಸ್ಕೃತದಲ್ಲಿ ಬೃಹತ್ ಕಥೆ ಎಂಬ ಕೃತಿಯನ್ನು ಬರೆದಿದ್ದಾನೆ. ಬರಾವಿಯ ಕಿರಾತಾರ್ಜುನ ವಿಜಯ 15ನೇ ಸರ್ಗಕ್ಕೆ ಟೀಕೆ ಅಂದರೆ ವಿಮರ್ಶೆಯನ್ನು ಬರೆದಿದ್ದಾನೆ. ಅಷ್ಟೇ ಅಲ್ಲದೆ ಸಂಸ್ಕೃತದಲ್ಲಿ ಶಬ್ದಾವತಾರ ಎಂಬ ಕೃತಿಯನ್ನು ರಚಿಸಿದನೆಂದು ಗಂಗಶಾಸನಗಳಿಂದ ನಮಗೆ ತಿಳಿದು ಬರ್ತದೆ. ಪ್ರಮುಖವಾಗಿ ಗಂಗಶಾಸನಗಳಿಂದ ನಮಗೆ ಇದು ತಿಳಿದು ಬರ್ತದೆ. ಈತನ ಒಂದು ಕೃತಿಯಲ್ಲಿ ಪ್ರಮುಖ ಗದ್ಯ ಕವಿ ಅಂತ ಶ್ರೀ ವಿಜಯ. ದುರ್ವಿನಿತ ಒಬ್ಬ ಗದ್ಯ ಕವಿ ಅಂತ ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗ ಕೃತಿಯಲ್ಲಿ ಉಲ್ಲೇಖವನ್ನು ಮಾಡ್ತಾನೆ. ಅಷ್ಟೇ ಅಲ್ಲದೆ ಬೃಹತ್ ಕಥೆ, ಇದು ಗುಣಾಢ್ಯನ ಬೃಹತ್ ಕಥಾ ಎಂಬ ಕೃತಿ ಐತಲ್ಲ, ಅದನ್ನು ದುರ್ವಿನಿತ ಏನು ಮಾಡ್ತಾನೆ, ಸಂಸ್ಕೃತದಲ್ಲಿ ಬರೀತಾನೆ. ಪೈಸಾಚಿ ಭಾಷೆಯಲ್ಲಿದ್ದಂಥ ಬೃಹತ್ ಕಥಾ ಏನು ಮಾಡ್ತಾನೆ ಅಂದರೆ ಒಂದು ಸಂಸ್ಕೃತ ಭಾಷೆಗೆ ಬದಲಾಯಿಸ್ತಾನೆ. ಇವು ಗಂಗರ ಪ್ರಸಿದ್ಧ ದೊರೆ. ನಿಮ್ಗೆ ಗೊತ್ತಿದೆ, ಬೃಹತ್ ಕಥಾ ಎಂಬುದು ಗುಣಾಢ್ಯನ ಒಂದು ಕೃತಿ. ದೊಡ್ಡ ಕಥಾ ಬೃಹತ್ ಕಥಾ ಅಂತ ಕರೀತಾರೆ. ಅದನ್ನು ಪೈಸಾಚಿ ಭಾಷೆ ಅಂತ ಹೇಳ್ತಾರೆ. ಇತ್ತೀಚೆಗೆ ಪ್ರಾಕೃತ ಅಂತ ಹೇಳ್ತಿದ್ದಾರೆ. ಆದರೆ ಆ ಒಂದು ಕೃತಿಯನ್ನು ಸಂಸ್ಕೃತ ಭಾಷೆಗೆ ಭಾಷಾಂತರ ಮಾಡಿದವರು ಯಾರೆಂದರೆ ದುರ್ವಿನಿತ. ಬೃಹತ್ ಕೋಶ, ಈ ಬೃಹತ್ ಕೋಶ ಕೃತಿ ಯಾರ್ದಂದರೆ ಹರಿಸೇನನ ಕೃತಿ. ನೋಡ್ರಿ, ಬೃಹತ್ ಕಥೆ ಗುಣಾಢ್ಯದಾದರೆ ಬೃಹತ್ ಕೋಶ ಹರಿಸೇನಂದು ಕೃತಿ. ಇದು ಸಂಸ್ಕೃತ ಭಾಷೆಯಲ್ಲಿದೆ. ಇನ್ನೊಬ್ಬ ಪ್ರಮುಖ ಕವಿ ಅಸಗ. ಕ್ರಿಸ್ತಶಕ 853 ಈತನ ಕಾಲಾವಧಿ. ಈತನ ತಂದೆ ನೋಡಿದಾಗ ತಿರಿತ್ತಯ್ಯ ಎಂಬ ತಂದೆ, ತಾಯಿ ವೈರತಿ ಅಥವಾ ಪಟುಮತಿ ಎಂಬ ತಾಯಿ. ಗುರುಗಳು ನಾಗಾನಂದಾಚಾರ್ಯ. ಗುರುಗಳು ಯಾರಂದರೆ ನಾಗಾನಂದಾಚಾರ್ಯ. ಇವರು ಪ್ರಮುಖವಾಗಿ ಅಸಗನ ಕೃತಿಗಳು ಯಾವುವು ಕಂಡು ಬಂದಿಲ್ಲ. ಅಸಗ ಇದ್ದ ಅಂತಕ್ಕಂಥದ್ದು ಕೆಲವೊಂದಿಷ್ಟು ಶಾಸನಗಳು, ಕೃತಿಗಳ ಮೂಲಕ ನಮಗೆ ತಿಳಿದು ಬರುತ್ತದೆ. ಯಾವ ಒಂದು ಕೃತಿಯಲ್ಲಿ ಈತನ ಬಗ್ಗೆ ಉಲ್ಲೇಖವಿದೆ ಎಂದು ತಿಳಿದುಕೊಳ್ಳೋಣ. ಕನ್ನಡ ಕವಿಯೋಳ್ ಅಸಗಂ ನೂರ್ಮಡಿ, ಅಂದರೆ ಕನ್ನಡ ಕವಿ ಹೇಳಿ ಅಸಗಂ ನೂರ್ಮಡಿ ಎಂದು ಪೊನ್ನನು ತನ್ನ ಶಾಂತಿ ಪುರಾಣದಲ್ಲಿ ಹೇಳಿಕೊಂಡಿದ್ದಾನೆ. ನೋಡು, ಪೊನ್ನ ಏನು ಹೇಳ್ತಾನೆಂದರೆ, ನಾನು ಅಸಗನಿಗಿಂತ 100 ಪಟ್ಟು ಮುಂದೆ ಇದ್ದೇನೆ ಅಂತ ಹೇಳಿ ಯಾರು ಹೇಳ್ತಾರೆ ಅಂದರೆ ಪೊನ್ನ ಹೇಳ್ತಾನೆ. ಹೀಗಾಗಿ ಅಸಗನು ಕನ್ನಡ ಸಾಹಿತ್ಯದಲ್ಲಿ ಪಂಪ ಪೂರ್ವ ಯುಗದಲ್ಲಿ ಬರ್ತಕ್ಕಂಥ ಕವಿ ಅಂತ ನಾವು ಅಧ್ಯಯನ ಮಾಡ್ತೀವಿ. ವರ್ಧಮಾನ ಪುರಾಣ 2ನೇ ನಾಗವರ್ಮ ಬರೆದಂಥ ಒಂದು ಕೃತಿ. ಇದೊಂದು ಕಡೆ ನೋಟ್ ಮಾಡ್ಕೊಳ್ಳಿ. ವರ್ಧಮಾನ ಪುರಾಣ 2ನೇ ನಾಗವರ್ಮ. ಯಾಕಂತ ಮುಂದೆ ಹೇಳ್ತೀನಿ. ನೆಕ್ಸ್ಟ್, ಕರ್ನಾಟಕ ಕುಮಾರ ಸಂಭವ ಕಾವ್ಯಂ ಎಂಬ ಕೃತಿಯನ್ನು ರಚಿಸಿದನೆಂದು ತಿಳಿದು ಬರ್ತದೆ. ಅಸಗನು ರಚಿಸಿದಂಥ ಕೃತಿ ಕರ್ನಾಟಕ ಕುಮಾರ ಸಂಭವಂ ಕಾವ್ಯ ಎಂಬ ಕೃತಿಯನ್ನು ರಚಿಸಿದನೆಂದು ತಿಳಿದು ಬರ್ತದೆ. ಚಂದಾನುಶಾಸನದಲ್ಲಿ ಜಯಕೀರ್ತಿಯ ಉಲ್ಲೇಖಿಸಿದ್ದಾನೆ. ಚಂದಾನುಶಾಸನ ಎಂಬ ಕೃತಿ ಯಾರ್ದಂದರೆ ಜಯಕೀರ್ತಿಯ ಕೃತಿ. ಅದರಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆ. ನಯಸೇನನ ಧರ್ಮಾಮೃತದಲ್ಲಿಯೂ ಸಹ ಅಸಗ ದೆಸೆ ಎಂದು ಹೇಳಿದ್ದಾರೆ. ನಯಸೇನನ ಧರ್ಮಾಮೃತ ಕೃತಿಯಲ್ಲಿ ಸಹ ಉಲ್ಲೇಖವಿದೆ. ಸಂಸ್ಕೃತದಲ್ಲಿ ವರ್ಧಮಾನ ಚರಿತ್ರೆ ಎಂಬ ಕೃತಿಯನ್ನು ಬರೆದಿದ್ದಾನೆ ಎಂಬುದು ಹೇಳಲಾಗಿದೆ. ವರ್ಧಮಾನ ಚರಿತ್ರೆ ನೋಡ್ರಿ, ವರ್ಧಮಾನ ಚರಿತ್ರೆ ಬರೆದವನು ಅಸಗ. ವರ್ಧಮಾನ ಪುರಾಣ ಬರೆದವನು 2ನೇ ನಾಗವರ್ಮ. ಇಷ್ಟು ತಿಳ್ಕೊಂಡ್ರೆ ಸಾಕು ಅಸಗನ ಬಗ್ಗೆ. ಆನಂತರ ಇನ್ನೊಬ್ಬ ಬರ್ತಕ್ಕಂಥ ಪ್ರಮುಖ ಕವಿ ಸೈಗೊಟ್ಟಿ ಶಿವಮಾರ. ಕ್ರಿಸ್ತಶಕ 800 ಕಾಲ. ಇವನು ಗಜಾಷ್ಟಕ ಎಂಬ ಕೃತಿಯನ್ನು ಬರೀತಾನೆ. ಶಿವಮಾರ ತರ್ಕ ಎಂಬ ಕೃತಿಯನ್ನು ಬರೀತಾನೆ. ಗಜಶಾಸ್ತ್ರದ ಗ್ರಂಥವನ್ನು ರಚಿಸಿದ್ದಾನೆ. ಗಜಾಷ್ಟಕ ಎಂಬ ಕೃತಿ ಎಂಬುದು ಗಜಶಾಸ್ತ್ರ ಎಂಬ ಗ್ರಂಥವನ್ನು ಈತನೇ ರಚನೆ ಮಾಡ್ತಾನೆ. ಇದು ಒಣಕೆವಾಡು ಎಂಬ ಪ್ರಸಿದ್ಧವಾಗಿದೆ ಎಂದು ಒಂದು ಶಾಸನದಲ್ಲಿ ತಿಳಿದು ಬಂದಿದೆ. ಶ್ರವಣಬೆಳಗೊಳದಲ್ಲಿ ಒಂದು ಜೈನ ಬಸದಿಯನ್ನು ನಿರ್ಮಿಸಿದ್ದಾನೆ. ಸೈಗೊಟ್ಟಿ ಶಿವಮಾರ ಪ್ರಸಿದ್ಧ ಕವಿ ಈತ. ಇದು ಪ್ರಸಿದ್ಧ ಕವಿ ಮತ್ತು ರಾಜ್ಯ. ಆತನ ಕೃತಿಗಳು ಗಜಾಷ್ಟಕ, ಗಜಶಾಸ್ತ್ರ ಎಂಬ ಕೃತಿಗಳು. ಇನ್ನೊಬ್ಬ ಗಂಗರ ಸ್ತ್ರೀ ಪುರುಷ ಅಂತ ಬರ್ತಾನೆ. ಅವನು ರಚನೆ ಮಾಡಿದಂಥ ಕೃತಿ ಗಜಶಾಸ್ತ್ರ ಎಂಬ ಕೃತಿ. ಗಜಶಾಸ್ತ್ರ ಎಂಬ ಕೃತಿಯನ್ನು ರಚನೆ ಮಾಡಿದವರು ಸ್ತ್ರೀ ಪುರುಷ. ಗಜಾಷ್ಟಕ ಎಂಬ ಕೃತಿಯನ್ನು ರಚನೆ ಮಾಡಿದವರು ಸೈಗೊಟ್ಟಿ
ಶಿವಮಾರ. ಇದು ತ್ರಿಪದಿಯ ಶಾಸನ. ಇದು ಒನಕೆವಾಡು ಶಾಸನ ಯಾವುದು ಅಂದರೆ ತ್ರಿಪದಿ ಶಾಸನ. ಇಷ್ಟು ತಿಳಿದುಕೊಂಡ್ರೆ ಸಾಕು. 1ನೇ ನಾಗವರ್ಮ ಕ್ರಿಸ್ತಶಕ 900. ಆಶ್ರಯದಾತ ಗಂಗರಾಜ ಎರೆಯಂಗ. ಈತನ ಆಶ್ರಯದಾತ ಯಾರಂದರೆ ಗಂಗರಾಜ ಎರೆಯಂಗ. ಬಿರುದು ಭುವನೈಕ್ಯ ಎಂಬ ಬಿರುದು. ಭುವನೈಕ್ಯ ರಾಮೋದ್ಭಯ ಎಂಬ ಕೃತಿ ಪೊನ್ನೊಂದು. ಈತನ ಬಿರುದು ಭುವನೈಕ್ಯ ಎಂಬ ಬಿರುದು. ಇವನು ಶೂದ್ರಕ ಲೌಕಿಕ ಕಾವ್ಯ ಮತ್ತು ಹರಿವಂಶ ಎಂಬ ನೇಮಿನಾಥನ ಪುರಾಣ ಆಗಮಿಕ ಕಾವ್ಯಗಳನ್ನು ರಚಿಸಿದ್ದಾನೆ. ಕೃತಿಗಳ ಹೆಸರನ್ನು ಬಿಟ್ಟುಕೊಳ್ಳಿ. ಶೂದ್ರಕ ಮತ್ತು ಹರಿವಂಶ, ಅದು ಲೌಕಿಕ, ಇದು ಅಲೌಕಿಕ ಎಂಬ ಗ್ರಂಥವನ್ನು ರಚಿಸಿದ್ದಾನೆ ಎಂದು ತಿಳಿದು ಬಂದಿದೆ. ಪಂಪ ಪೂರ್ವ ಯುಗದ ರಚಿತವಾದ ಈ ಕೃತಿಗಳು ನಮಗೆ ಉಪಲಬ್ಧವಾಗಿಲ್ಲ. ಈ ಕೃತಿಗಳ ದೊರೆತರೆ ಕನ್ನಡ ಸಾಹಿತ್ಯ ಪ್ರಾಚೀನತೆ ಹೊಸ ಕ್ರಾಂತಿಗೆ ನಾಂದಿಯಾಗಬಹುದು. ಯಾವ ಕೃತಿಗಳು ನಮಗೆ ಸಿಕ್ಕಿಲ್ಲ, ಇವೇನಾದರೂ ಸಿಕ್ಕರೆ ಹೊಸದೊಂದು ಕನ್ನಡ ಸಾಹಿತ್ಯ ಚರಿತ್ರೆಗೆ ನಾಂದಿಯಾಗ್ತದೆ ಅಂತಕ್ಕಂಥದ್ದು. ನಯಸೇನನು ತನ್ನ ಧರ್ಮಾಮೃತದಲ್ಲಿ ಗುಣವರ್ಮನ ಜಾನ ತನ್ನ ಕೃತಿಯಲ್ಲಿ ನೆಲೆಸಲಿ ಎಂದು ವರ್ಣಿಸಿದ್ದಾನೆ. ನಯಸೇನನ ತನ್ನ ಧರ್ಮಾಮೃತ ಎಂಬ ಕೃತಿಯಲ್ಲಿ ಗುಣವರ್ಮನ ಜಾಣತನವು ನನ್ನ ಕೃತಿಯಲ್ಲಿ ನೆಲೆಸಲಿ ಅಂತಕ್ಕಂಥದ್ದನ್ನು ವರ್ಣನೆ ಮಾಡಿದ್ದಾನೆ. ಇದರ ಮೂಲಕ ಗುಣವರ್ಮನ ಬಗ್ಗೆ ತಿಳಿದು ಬರ್ತದೆ. ಇನ್ನೊಬ್ಬ ಪ್ರಮುಖ ಕವಿ ನೋಡಿದಾಗ ಗುಣನಂದಿ, ಎಲ್ಲ ನಿಮ್ಮ ಪರಿಚಿತ. ಭಟ್ಟಕಳಂಕನು ಬಹುಭಕ್ತಿಯಿಂದ ಭಗವಾನ್ ಗುಣನಂದಿ ಎಂದು ಕರೆದಿದ್ದಾನೆ. ನೋಡಿ, ಈತನನ್ನು ಭಟ್ಟಕಳಂಕ ಏನೆಂದು ಕರೆದಿದ್ದಾನೆ ಎಂದು ಪ್ರಶ್ನೆ ಆಗ್ಬೋದು. ಭಗವಾನ್ ಗುಣನಂದಿ ಎಂದು ಕರೆದಿದ್ದಾನೆ. ಪಂಪನ ಗುರುವಿನ ಈತ ಗುರುವಾಗಿದ್ದ. ಪಂಪನ ಗುರುವಿಗೆ ಈತ ಗುರುವಾಗಿದ್ದ. ಪಂಪನ ಗುರುಗಳ್ಯಾರು? ದೇವೇಂದ್ರ ಮುನಿ. ದೇವೇಂದ್ರ ಮುನಿಗಳ ಗುರು ಯಾರು? ಗುಣನಂದಿ ಗುರುವಾಗಿದ್ದ ಎಂದು ಹೇಳಲಾಗುತ್ತದೆ. ಪಂಪನ ಗುರು ದೇವೇಂದ್ರ ಮುನಿ. ಈತ ಗ್ರಂಥ ರಚನೆ ಮಾಡಿದ್ದಕ್ಕೆ ಆಧಾರ ಸರಿಸುಮಾರು 13ನೇ ಶತಮಾನದಲ್ಲಿ ಮಲ್ಲಿಕಾರ್ಜುನ ಕವಿಯ ಸೂಕ್ತಿ ಸುಧಾರಣೆ ಎಂಬ ಕನ್ನಡದ ಮೊಟ್ಟಮೊದಲ ಸಂಕಲನ ಗ್ರಂಥವಾಗಿದೆ. ನೋಡಿ, ನೆನಪಿಟ್ಟುಕೊಳ್ಳಿ. ಮಲ್ಲಿಕಾರ್ಜುನ ಯಾರಂದರೆ ಪಂಪನ ತಂದೆ. ಪಂಪನ ಗುರುಗಳು ದೇವೇಂದ್ರ ಮುನಿ, ಪಂಪನ ತಂದೆ ಮಲ್ಲಿಕಾರ್ಜುನ ಕವಿ. ಮಲ್ಲಿಕಾರ್ಜುನ ರಚನೆ ಮಾಡಿದಂಥ ಕೃತಿ ಸೂಕ್ತಿ ಸುಧಾರಣವ ಎಂಬ ಕೃತಿಯನ್ನು ರಚನೆ ಮಾಡ್ತಾರೆ. ಸಂಕಲನ ಗ್ರಂಥ, ಮೊಟ್ಟ ಮೊದಲ ಕನ್ನಡದ ಸಂಕಲನ ಗ್ರಂಥ, ಇಂಪಾರ್ಟೆಂಟ್. ಇದು ಯಾರಿಂದ ಪದ್ಯಗಳನ್ನು ಆಯ್ದದೆ ಕೊಂದೆ ಎಂಬಲ್ಲಿ, ಯಾರ್ಯಾರಿಂದ ಪದ್ಯಗಳನ್ನು ಆಯ್ದುಕೊಂಡೆ ಎಂಬಲ್ಲಿ, ಜನ್ನನ ದೆಸೆಯಿಂದ ಪೊನ್ನನ ಗುಣನಂದಿಯ ತೊಂಡು, ಅಂದರೆ ಯಾರ್ಯಾರಿಂದ ಈ ಪದ್ಯಗಳನ್ನು ಆಯ್ದುಕೊಂಡು ಸಂಕಲನ ಮಾಡಿ, ಸಂಕಲನ ಅಂದರೆ ಸೇರಿಸಿ ಒಂದು ಕೃತಿಯನ್ನು, ಸೂಕ್ತಿ ಸುಧಾರಣೆ ಎಂಬ ಕೃತಿಯನ್ನು ಬರೀತಾನೆ. ವಿಳಾಸ ದೇಹದೋಳ್ ಎಂಬ ಹೇಳಿಕೆ ಗ್ರಂಥದಲ್ಲಿದೆ. ನಂಜುಂಡ ಕವಿಯ ಕುಮಾರರಾಮನ ಕಥೆಯಲ್ಲಿ ಇಂದು ಒಡೆದ ಕವಿತೆ ರಸಲಹರಿಯ ಸೊಂಪು ಉಳ್ಳ ಗುಣನಂದಿ ಎಂಬ ಉಲ್ಲೇಖವಿದೆ. ಆದರೆ ಈತನ ಯಾವುದೇ ಗ್ರಂಥದ ಇನ್ನೂ ಉಪಲಬ್ಧವಿಲ್ಲ. ಗುಣನಂದಿ ಬಗ್ಗೆ ನಂಜುಂಡ ಕವಿಯ ಕುಮಾರರಾಮನ ಕಥೆಯಲ್ಲಿ ನೋಡ್ಬೋದು, ಆಮೇಲೆ ಮಲ್ಲಿಕಾರ್ಜುನ ಸೂಕ್ತಿ ಸುಧಾರಣದಲ್ಲಿ ನೋಡ್ಬೋದು, ಹೀಗೆ ಹಲವಾರು ಕೃತಿಗಳಲ್ಲಿ ನೋಡ್ಬೋದು. ಇನ್ನೊಬ್ಬ ಪ್ರಮುಖ ಪ್ರಸಿದ್ಧ ಕವಿ ಗುಣಗಾಂಕ, 8ನೇ ಶತಮಾನ. ತಮಿಳು ಭಾಷೆಯ ಕವಿ ಅಮೃತ ಸಾಗರ ಎಂಬುದನ್ನು ಬರೆದಿದ್ದಾನೆ. ಈತ ಯಾಪರಂಗುಲಕಾರಿಕೈ ಎನ್ನುವ 11ನೇ ಶತಮಾನದ ಕೃತಿ ಇದು. ಇದಕ್ಕೆ ಗುಣಸಾಗರನೆಂಬ ಕವಿ ಪೀಠಿಕೆಯನ್ನು ಬರೆಯುತ್ತಲೇ ಗುಣಗಾಂಕೀಯವೆನಂ ಕರುನಾಟಕ ಕಚ್ಚಕೆವೆಂದಂ ಪೋಲ್ ಮಕಡ ಉಮ್ಮಣಿ ಲೈತಾಯ್ತೈ ಅವೈಯಕ್ಕಡೆ ಮುಡಯ್ಯ ದಾಯದ ಎಂದು ಹೊಗಳಿದ್ದಾನೆ. ಇದು ಒಂದು ತಮಿಳು ಭಾಷೆಯ ಒಂದು ಕೃತಿ. ಇದರ ಅರ್ಥ ಇಷ್ಟೇ: ತ್ರಿಸಂಬೋಧನೆ ತಂತ್ರವುಳ್ಳದು, ಸದಾ ವಿನಯಯುಕ್ತವಾದದ್ದು ಆದ ಕನ್ನಡ ಭಾಷೆ ಗುಣಗಾಂಕೀಯಂ ಎಂಬ ಕೃತಿಯ ಮಾದರಿಯಲ್ಲಿ ಬರೆದ ಕೃತಿ ಈ ಕೃತಿ ಯಾವುದಂದರೆ ಯಪ್ಪರಂಗುಲಕಾರಿಕೈ ಎಂಬ ಕೃತಿ. ಕೆಲವರು ಇದನ್ನು ಗುಣಗಾಂಕೀಯ ಎಂದು ಸಹ ಕರೆಯುತ್ತಾರೆ. ಇದನ್ನು ಕನ್ನಡದಲ್ಲಿ ಬರೆದ ಛಂದೋಗ್ರಂಥವೆಂದು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಈ ಕೃತಿ ಉಪಲಬ್ಧವಿಲ್ಲ. ಇದಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಆದರೂ ನೆನಪಿಟ್ಟುಕೊಳ್ಳಿ. ಶಿವಕೋಟ್ಯಾಚಾರ್ಯರು ಕ್ರಿಸ್ತಶಕ 920ರಲ್ಲಿ ಇವರ ಕಾಲಾವಧಿ. ಕನ್ನಡದ ಮೊಟ್ಟ ಮೊದಲ ಗದ್ಯ ಗ್ರಂಥ ಒಡ್ಡರಾಧನೆ, ನಿಮಗೆಲ್ಲ ಗೊತ್ತೇ ಇದೆ. ಶಿವಕೋಟ್ಯಾಚಾರ್ಯರ ಒಡ್ಡರಾಧನೆ ಬರೆದನು ಈತನೇ ಆಗಿದ್ದಾನೆ. ಮತ್ತೊಂದು ಹೆಸರು ಉಪಸರ್ಗ ಕೇವಲಿಗಳ ಕಥೆ ಅಂತ ಕರೀತಾರೆ. ಇದು ಕೃತಿಗೆ ಇರತಕ್ಕಂಥ ಮತ್ತೊಂದು ಹೆಸರು ಉಪಸರ್ಗ ಕೇವಲಿಗಳ ಕಥೆ. ಆಕಾರ ಕೃತಿ ಹರಿಸೇನನ ಬೃಹತ್ ಕೋಶ.
ಅಲ್ಲಿದೆ ಹೇಳಿದೆ ನಾನು. ಯಾರ್ದು ಗುಣಾಢ್ಯ ಅಂತ ಹೇಳುವಂಥ ಸಂದರ್ಭದಲ್ಲಿ ಹರಿಸೇನಂದ ಕೃತಿ ಯಾವುದಂದರೆ ಬೃಹತ್ಕೋಶ ಅಂತ ಹೇಳಿದ್ದೆ. ಈ ಒಂದು ಕೃತಿ ಆಕಾರ ಗ್ರಂಥ, ಒಡ್ಡಾರಾಧನೆ ಕೃತಿ ಆಕಾರ ಗ್ರಂಥ ಬೃಹತ್ಕೋಶ. ಜೈನ ಧರ್ಮದ ಪ್ರಮುಖ ಕೃತಿಗಳು 11 ಕಥೆಗಳಿಂದ ಕೂಡಿದೆ. ಜೈನ ಧರ್ಮದ ಇದು ಒಂದು ಕೃತಿಯಾಗಿದ್ದರಿಂದ ಜೈನ ಧರ್ಮದ ಕವಿ ಪ್ರಮುಖವಾಗಿ 11 ಕಥೆಗಳಿಂದ ಕೂಡಿದೆ. ಒಡ್ಡಾರಾಧನೆ ಎಂಬುದು ಹಿರಿಯ ಜೈನ ಇತಿಗಳ ಸೇವೆ ಅಥವಾ ವೃತ ಎಂಬರ್ಥವಿದೆ. ಒಡ್ಡಾರಾಧನೆಯನ್ನು ಮೊದಲಿಗೆ DL ನರಸಿಂಹಾಚಾರ್ಯ ಅವರು 1949ರಲ್ಲಿ ಪ್ರಕಟಿಸಿದರು. ಇದರಲ್ಲಿ ವಿಷಯ ವಸ್ತು ಏನಂತ ಕೇಳ್ಬೋದು, ಹಿರಿಯ ಜೈನ ಇತಿಗಳ ಸೇವೆ ಮತ್ತು ವೃತಗಳ ಬಗ್ಗೆ ಇದೆ. ಮೊದಲ ಕಥೆ ಯಾವುದಂದ್ರೆ ಸುಕುಮಾರ ಸ್ವಾಮಿಯ ಕಥೆ. ನೋಡ್ರಿ, ಮೊದಲ ಕಥೆ ಯಾವುದಂದ್ರೆ ಸುಕುಮಾರ ಸ್ವಾಮಿಯ ಕಥೆ, ಋಷಿ ನೋಡಿ, ತತ್ಸಮ ತದ್ಭವ ಇಲ್ಲಿ ನೆಕ್ಸ್ಟ್ ನೋಡ್ಬೋದು. ಕೊನೆಯ ಕಥೆ ಯಾವುದಂದ್ರೆ ಋಷಭ ಸೇನರೆಂಬ ಸಿರಿಯ ಕಥೆ. ನೋಡಿ, ಸಿರಿ ಋಷಿ ತತ್ಸಮ ತದ್ಭವ ನೆನ್ಪಿಟ್ಕೊಳ್ಳಿ. ಜಂಬೂ ದ್ವೀಪದ ಭರತ ಕ್ಷೇತ್ರದೋಳ್ ಆವಂತಿ ಎಂಬುವ ನಾಡಿನಲ್ಲಿ ವೈದಿಕನೆಂಬುವುದು ಪೊಳಲದ್ ನಾಳ್ವೆಂ ನಾಡಿನ ರಾಜರ ಹೆಸರುಗಳ ಕಥೆಯಿಂದ ಈ ಕಥೆ ಬರೆಯಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಗಿಡಿ ಜಂತ್ರಂ ಮಿಳಿ ನೆಂತ್ರಂ ಸೊಪ್ಪು ನಾರಾಗಿ ಬಿಡಿ ಬೈಕುಳಗುಳಿಂ ಬೇಡ ಸೇಡೊತ್ತಿಸೆ ಪುಟ್ಟನಂತೆ ಇಂಥ ನುಡಿಗಟ್ಟುಗಳಿವೆ. ಪ್ರಮುಖವಾಗಿ ಇದರಲ್ಲಿ ಕಂಡುಬರುವಂಥ ನುಡಿಗಟ್ಟುಗಳು. ನಿಮಗೆ ಆಕಾರ ಗ್ರಂಥ ಇವರು ಬರೆದಂಥ ಕೃತಿ ಯಾವುದು, ಎಷ್ಟು ಕಥೆಗಳಿವೆ, ಮೊದಲ ಕಥೆ ಯಾವುದು, ಇಷ್ಟು ಗೊತ್ತಿದೆ, ಇದನ್ನು ಪ್ರಕಟಿಸಿದವರು ಯಾರಂತ ಇಷ್ಟು ಗೊತ್ತಿದ್ರೆ ಸಾಕು. ನಂತರ ಇನ್ನೊಬ್ಬ ಪ್ರಮುಖವಾದ ಕವಿ ಶ್ರೀ ವಿಜಯ. ನಿಮಗೆಲ್ಲ ಗೊತ್ತೇ ಇದೆ. ಅತ್ಯಂತ ಪ್ರಸಿದ್ಧವಾದ ರಾಷ್ಟ್ರಕೂಟರಲ್ಲೇ ಪ್ರಸಿದ್ಧವಾದ ದೊರೆ. ಅಮೋಘವರ್ಷನ ಆಸ್ಥಾನದಲ್ಲಿ ಇರ್ತಕ್ಕಂಥ ಶ್ರೀ ವಿಜಯ. ಆಶ್ರಯ ರಾಜ ಯಾರಂದರೆ ಅಮೋಘವರ್ಷ ಅಥವಾ ನೃಪತುಂಗ ಅಂತ ಕರೀತಾರೆ. ಈ ಕೃತಿ ಶ್ರೀ ವಿಜಯನ ಕೃತಿ ಯಾವುದಂದ್ರೆ ಕವಿರಾಜ ಮಾರ್ಗ. ಎಷ್ಟೋ ಗೊಂದಲಗಳಿದೆ ಈ ಕೃತಿಯ ಬಗ್ಗೆ. ಕೆಲವೊಂದಿಷ್ಟು ಜನ ಅಮೋಘವರ್ಷ ಬರೆದನಂತ ಹೇಳ್ತಾರೆ, ಕೆಲವೊಂದಿಷ್ಟು ಜನ ಶ್ರೀ ವಿಜಯ ಎಂಬ ಕವಿ ಇದ್ದ ಆತನಿಂದ ರಚನೆಯಾಗಿದೆ ಅಂತ ಹೇಳ್ತಾರೆ. ಇದರ ಆಕಾರ ಗ್ರಂಥ ದಂಡಿಯ ಕಾವ್ಯದರ್ಶಿ. ಶ್ರೀ ವಿಜಯ ಕೃತಿಯ ಕವಿರಾಜ ಮಾರ್ಗದ ಆಕಾರ ಗ್ರಂಥ ದಂಡಿಯ ಕಾವ್ಯದರ್ಶಿ. ಬರೆದವರು ಶ್ರೀ ವಿಜಯ. ಮೊಟ್ಟಮೊದಲ ಉಪಲಬ್ಧ ಲಾಕ್ಷಣಿಕ ಕೃತಿ. ಇದು ಮೊಟ್ಟಮೊದಲ ಉಪಲಬ್ಧ ಲಾಕ್ಷಣಿಕ ಕೃತಿ ಅಥವಾ ಅಲಂಕಾರಿಕ ಕೃತಿ. ಅಲಂಕಾರಿಕ ಕೃತಿ ಯಾವುದಂದ್ರೆ ಕವಿರಾಜ ಮಾರ್ಗ. ಏನು ಕೇಳಿದ್ದಾರೆ ಅಂದರೆ, ಹಿಂದೆ ಒಂದು ಪ್ರಶ್ನೆ ಆಗಿದೆ, ಯಾವ ಒಂದು ಕೃತಿಯಲ್ಲಿ ಕನ್ನಡದ ಮೇರೆ ಬಗ್ಗೆ ಉಲ್ಲೇಖ ಇದೆ ಅಂತ ಕೇಳಿದ್ದಾರೆ. ಅದು ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ ಎಲೆ ಅಂದರೆ ಮೇರೆ, ಗಡಿ ಬಗ್ಗೆ ತಿಳಿಸುವಂಥ ಒಂದು ನುಡಿ. ಕಾವೇರಿಯಿಂದ ಗೋದಾವರಿಯವರೆಗೆ ಮಿರ್ದ ನಾಡದ ಕನ್ನಡದೋಳ್ ಎಂದು ಭಾವಿಸಿದ ಜನಪದಂ ಎಂದು ಇದರಲ್ಲಿ ಉಲ್ಲೇಖವಿದೆ. ಗೋದಾವರಿಯಿಂದ ಕಾವೇರಿ ನದಿಯವರೆಗೂ ಹಬ್ಬಿತ್ತು ನರ್ಮದಾ, ಇದು ಕನ್ನಡ ನಾಡು ಅಂತ ತಿಳಿಸ್ತದೆ. ಕನ್ನಡ ಜನರನ್ನ ಸಬಟಗರ್ ಅಭಿಮಾನಿಗಳು ಉತ್ತುಗ್ರರ್ ಎಂದು ಹೊಗಳಿದ್ದಾನೆ. ಪದ್ಯ ಕವಿಗಳು ನೋಡ್ರಿ, ಪದ್ಯ ಕವಿಗಳು ಪ್ರಮುಖವಾಗಿ ಕವಿರಾಜ ಶ್ರೀ ವಿಜಯನ ಪ್ರಕಾರ ಪದ್ಯ ಕವಿಗಳು ಯಾರಂದರೆ ಕವೀಶ್ವರ, ವಿಜಯ, ಪಂಡಿತ, ಚೌರ, ಲೋಕಪಾಲ. ಗದ್ಯ ಕವಿಗಳು ಯಾರಂದರೆ ವಿಮಲೋ, ಇದು ಅಷ್ಟು ಕುಡಿಯೋದು, ವಿಮಲೋದಯ, ನಾಗಾರ್ಜುನ, ದುರ್ವಿನಿತ, ಜಯಬಂಧು. ಪ್ರಮುಖ ಕವಿಗಳು ವಿಮಲೋದಯ, ದುರ್ವಿನಿತ, ನಾಗಾರ್ಜುನ, ಜಯಬಂಧು. ಇದರಲ್ಲಿ ಪ್ರಮುಖ ಪರಿಚ್ಛೇದಗಳು, ಈ ಒಂದು ಕವಿರಾಜ ಮಾರ್ಗದಲ್ಲಿ ಬರ್ತಕ್ಕಂಥ ಪ್ರಮುಖ ಪರಿಚ್ಛೇದಗಳು ಅಂದರೆ ದೋಷಾನುವರ್ಣನ ನಿರ್ಣಯಂ, ಶಬ್ದಾಲಂಕಾರ ವರ್ಣನ ನಿರ್ಣಯಂ, ಅರ್ಥಾಲಂಕಾರ ವರ್ಣನೆಯ ನಿರ್ಣಯಂ ಎಂಬ 3 ಪ್ರಮುಖವಾಗಿ ಪರಿಚ್ಛೇದಗಳನ್ನು ಕಾಣ್ತೀವಿ. ಕಸವರಸ ಎಂಬುದನ್ನು ನೆರೆಯ ಸೈರಿಸಲಾರ್ಪೊಡೆ ಪರ ವಿಚಾರವಂ ಧರ್ಮಂ ಎಂಬ ಸಹಬಾಳ್ವೆಯ ಪರಿಕಲ್ಪನೆಯನ್ನು ತಿಳಿಸಿದ್ದಾನೆ. ಬೇರೆಯವರ ವಿಚಾರಗಳ ಧರ್ಮವನ್ನು ಸಹಿಸುವುದಕ್ಕಿಂತ ಅನ್ಯ ಧರ್ಮವಿಲ್ಲ ಅಂತ. ಇನ್ನೊಬ್ಬರ ವಿಚಾರಗಳನ್ನು ಸಹಿಸುವಂಥ ಯಾವುದೇ ಧರ್ಮಗಳಿಲ್ಲ. ಇನ್ನೊಬ್ಬರ ನಾವು ಒಳ್ಳೆ ಭಾವನೆಯಿಂದ ನೋಡ್ಬೇಕಂತಕ್ಕಂಥದ್ದನ್ನು ತಿಳಿಸ್ತಾನೆ. ಅರಿಸಮಾಸದ ಕುರಿತು ಮರಗುವ ಪಾಲ್ಗುಣೆಯ ಪಣಿಗಳಂ ಬೆವರಿಸಿವೋಳ್ ವಿರಸಂ ಅಂದರೆ ಕುದಿಯುವ ಹಾಲಿಗೆ ಮಜ್ಜಿಗೆಯ ತೊಟ್ಟುಗಳನ್ನು ಬೆರೆಸಿ ಹಾಗೆ ಹೊಲಸು ಎಂದು ಹೇಳಿದ್ದಾನೆ. ಅರಿಸಮಾಸದ ಕುರಿತು ಈ ಥರ ಉಲ್ಲೇಖವನ್ನು ಮಾಡಿದ್ದಾನೆ. ಪ್ರಮುಖವಾಗಿ ಶಬ್ದ ಸಾಮರ್ಥ್ಯಗಳ ಬರಹಗಳ ಕುರಿತು ನೆಲಂ ಮೋಸ ರುಂಗುಡಿದಂತೆ ಅಂದರೆ ಭತ್ತ ಮೊಸರನ್ನ ಕುಡಿದಂತೆ ಎಂದು ಹೇಳಿದ್ದಾನೆ. ಇದು ಅರಿಸಮಾಸದ ಕುರಿತು. ಮುತ್ತಂ ಮೇಳಸಂ ಕೋದಂತೆ ಎಂಬ ಅರ್ಥ ನಿರೂಪ್ಯ
ಮುಖ್ಯವಿಲ್ಲದ ಬರಹಗಳು, ಮೆಣಸನ್ನು ಪೋಣಿಸಿದಂತೆ, ಏನು ಸಂಬಂಧವನ್ನೇ ಇಲ್ಲದಂಥ ಮುತ್ತುಗಳನ್ನು ಪೋಣಿಸಿದಂತೆ ಎಂದು ಹೇಳಿದ್ದಾನೆ. ಪರಗಣ ಎಂಬುದು ನಾಟಕ ಪದಕ್ಕೆ ಸಮಾನಾರ್ಥಕವಾಗಿ ಬಳಸಿದ್ದಾನೆ. ಪರಗಣ ಎಂಬುದು ನಾಟಕ, ಪರಗಣ ನಿಮ್ಗೆ ಗೊತ್ತಿದೆ, ನಾಟಕ ಎಂಬ ಪದಕ್ಕೆ ಸಮನಾಗಿ ಈ ಒಂದು ಕೃತಿಯಲ್ಲಿ ಉಲ್ಲೇಖವಿದೆ. ಅಂತ್ಯ ಲಘುವುಳ್ಳ ಪದಗಳೊಡನೆ ಒತ್ತಕ್ಷರ ಸೇರಿದರೆ ಕೂಸಿನ ತಲೆಯ ಮೇಲೆ ಬೆಣಚುಗಲ್ಲನ್ನು ಹೊರಿಸಿದಂತೆ. ನೋಡ್ರಿ, ಲಾಸ್ಟ್ನೇ ಲಘು ಗುರು ಗೊತ್ತಿದೆ, ಲಾಸ್ಟ್ನೇ ಪದಕ್ಕೆ ಒತ್ತಕ್ಷರ ಇರುವಂಥ ಪದಕ್ಕೆ ಏನಾದರೂ ಲಘು ಬಂತಂದರೆ ಅದು ಕೂಸಿನ ತಲೆಯ ಮೇಲೆ, ಒತ್ತಕ್ಷರ ಬಂತಂದರೆ ಒತ್ತಕ್ಷರ ಸೇರಿದರೆ ಲಘು ಇರುವ ಪದಗಳಿಗೆ, ಲಾಸ್ಟಿಗೆ ಲಘು ಇರ್ತೈತಲ್ಲ ಆ ಪದಗಳಿಗೆ ಏನಾದರೂ ಒತ್ತಕ್ಷರ ಇದ್ದರೆ ಕೂಸಿನ ತಲೆಯ ಮೇಲೆ ಬೆಣಚುಕಳ್ಳು ಹೊರಿಸಿದಂತೆ ಅಂತಕ್ಕಂಥದ್ದನ್ನು ಬರೆದಿದ್ದಾನೆ. ಅಷ್ಟೇ ಅಲ್ಲ, ಶ್ರೀ ವಿಜಯ ತನ್ನ ಗ್ರಂಥದಲ್ಲಿ ತಿಳಿಸಿದಂಥ ಕನ್ನಡ ಪ್ರದೇಶಗಳು ಪುಲಗೇರಿ, ಲಕ್ಷ್ಮೇಶ್ವರ, ಇಂದಿನ ಲಕ್ಷ್ಮೇಶ್ವರ, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ, ಕಿಸುವಳಲ್ ಅಂದರೆ ಪಟ್ಟದಕಲ್ಲು, ಒಕ್ಕುಂದ ಅಂದರೆ ಬೆಳಗಾವಿ ಸಮೀಪದ ಒಂದು ಹಳ್ಳಿ ಒಕ್ಕುಂದ ಎಂದು ಉಲ್ಲೇಖವಿದೆ, ಸಮೀಪದ ಊರು. ಕೋಪನ ನಗರ ಅಂದರೆ ಕೊಪ್ಪಳವನ್ನು ಏನಂತ ಕರಿತಿದ್ರು, ಕೋಪನ ನಗರ ಎಂದು ಕರಿತಿದ್ರು, ಇದು ಕೂಡ ಅದರಲ್ಲಿ ಉಲ್ಲೇಖವಿದೆ. ಪ್ರಮುಖವಾಗಿ 2 ಕಾವ್ಯದ ಪ್ರಕಾರಗಳನ್ನು ತಿಳಿಸಿದ್ದಾನೆ, ಚಿತ್ತಾನೆ ಮತ್ತು ಬೆದಂಡೆ. ಇದು ಕೇಳಿದ್ದಾರೆ, ಸಾಕಷ್ಟು ಸಲ ಪ್ರಶ್ನೆ ಆಗಿದೆ. ಚಿತ್ತಾನೆ ಮತ್ತು ಬೆದಂಡೆ ಎಂಬ 2 ಪ್ರಮುಖವಾದಂಥ ಕಾವ್ಯದ ಪ್ರಕಾರಗಳನ್ನು ತಿಳಿಸಿದ್ದಾನೆ. ಮೊದಲ ಪ್ರಶ್ನೆ, ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಮೊದಲು ವಿಭಾಗಿಸಿದವರು ಯಾರು? ಸೀತಾ ಶರ್ಮಾ, BM ಶ್ರೀಕಂಠಯ್ಯ, ರಂಶ್ರೀ ಮುಗುಳಿ, ಆರ್ ನರಸಿಂಹಾಚಾರ್ಯ. ಸರಿಯಾದಂಥ ಉತ್ತರ ಆರ್ ನರಸಿಂಹಾಚಾರ್ಯ ಕನ್ನಡ ಸಾಹಿತ್ಯ ವಿಭಾಗವನ್ನು ಮೊದಲು ವಿಭಾಗಿಸಿದವರು. ಆರ್ ನರಸಿಂಹಾಚಾರ್ಯರು ತಮ್ಮ ಕರ್ನಾಟಕ ಕವಿಚರಿತ್ರೆ ಎಂಬ ಮಹಾಗ್ರಂಥದಲ್ಲಿ ಮೂಲ ಕನ್ನಡ ಸಾಹಿತ್ಯ ಚರಿತ್ರೆಯ ವಿಪುಲವಾದ ಸಾಮಗ್ರಿಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಇವರ ಮತ ಧರ್ಮವನ್ನು ಆಧಾರವಾಗಿಟ್ಟುಕೊಂಡು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಪ್ರಮುಖವಾಗಿ 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ನೋಡಿದಾಗ ಜೈನ ಯುಗ ಅಂದರೆ ಆರಂಭದಿಂದ 12ನೇ ಶತಮಾನದವರೆಗೂ, ನಂತರ ವೀರಶೈವ ಯುಗ 12ರಿಂದ 15ನೇ ಶತಮಾನದವರೆಗೂ, ವೈಷ್ಣವ ಯುಗ ಅಥವಾ ಬ್ರಾಹ್ಮಣ ಯುಗ ಎಂದು ಕರೀತಾರೆ 15ರಿಂದ 19ನೇ ಶತಮಾನದವರೆಗೂ. ಇವರ ಸರಿಯಾದಂಥ ಉತ್ತರ ಆಪ್ಷನ್ಸ್ ಡಿ. 2ನೇ ಪ್ರಶ್ನೆ ನೋಡಿದಾಗ, ಈ ಕೆಳಗಿನ ಯಾರು ಮತಧರ್ಮದ ಆಧಾರದ ಮೇಲೆ ಕನ್ನಡ ಸಾಹಿತ್ಯದ ಚರಿತ್ರೆಯನ್ನು ಜೈನ, ವೀರಶೈವ, ಬ್ರಾಹ್ಮಣ ಯುಗ ಎಂದು ವರ್ಗೀಕರಿಸಿದ್ದಾರೆ? ತಸು ಶ್ಯಾಮರಾಯ್, BM ಶ್ರೀಕಂಠಯ್ಯ, ಆರ್ ನರಸಿಂಹಾಚಾರ್ಯ, ರಂಶ್ರೀ ಮುಗುಳಿ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಆರ್ ನರಸಿಂಹಾಚಾರ್ಯ. ಈಗಾಗಲೇ ಹಿಂದಿನ ಒಂದು ಪ್ರಶ್ನೆಯಲ್ಲಿ ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 3ನೇ ಒಂದು ಪ್ರಮುಖವಾದಂಥ ಪ್ರಶ್ನೆ, ದ ಹಿಸ್ಟ್ರಿ ಆಫ್ ದಯವಿಟ್ಟು ಕ್ಷಮೆ ಇರಲಿ. ದ ಹಿಸ್ಟ್ರಿ ಆಫ್ ಕಾರ್ನರ್ ಸೀಸ್ ಲಿಟ್ರೇಚರ್ ಎಂಬ ಕೆಳಗಿನವರು ಯಾರು ಈ ಕೃತಿಯನ್ನು ರಚಿಸಿದ್ದಾರೆ? EP ರೈಸ್, BM ಶ್ರೀಕಂಠಯ್ಯ, BL ರೈಸ್, ಫರ್ಡಿನಾಂಡ್ ಕಿಟಲ್. ಸರಿಯಾದಂಥ ಉತ್ತರ EP ರೈಸ್ ಅವರು ಈ ಕೃತಿಯನ್ನು ರಚನೆ ಮಾಡ್ತಾರೆ. ಪ್ರಮುಖವಾಗಿ EP ರೈಸ್ ಅವರನ್ನು ಕರ್ನಾಟಕದ ಇತಿಹಾಸದ ಪಿತಾಮಹ ಅಂತ ನಾವು ಕರಿತೀವಿ. ಇವು ಪ್ರಶ್ನೆಗಳನ್ನು ನೆನಪಿಟ್ಕೊಳ್ಳಿ, ಯಾಕಂದರೆ ತುಂಬ ಪ್ರಮುಖ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಿದ್ದೀನಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಏನಾದರೂ ಬದಲಾವಣೆಗಳು ಬೇಕಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕೆಳಗಿನ ಯಾರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಹರಿಯುವ ಹೊಳೆಗೆ ಹೋಲಿಸಿದ್ದಾರೆ? ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಹರಿಯುವ ಹೊಳೆಗೆ ಹೋಲಿಸಿದವರು ಯಾರಂದರೆ ಫರ್ಡಿನಾಂಡ್ ಕಿಟಲ್, BM ಶ್ರೀಕಂಠಯ್ಯ, BL ರೈಸ್ ಮತ್ತು EP ರೈಸ್. ನೋಡಿರಿ, BL ರೈಸ್ EP ರೈಸ್ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. BL ರೈಸರನ್ನು ಶಾಸನಗಳ ಪಿತಾಮಹ ಅಂತ ಕರೀತಾರೆ, EP ರೈಸರನ್ನು ಕರ್ನಾಟಕ ಸಾಹಿತ್ಯದ ಇತಿಹಾಸದ ಪಿತಾಮಹ ಅಂತ ಕರೀತಾರೆ. EP ರೈಸನ್ನು ಇತಿಹಾಸ ಪಿತಾಮಹ ಅಂತ ಕರೀತಾರೆ, BL ರೈಸ್ ಶಾಸನಗಳ ಪಿತಾಮಹ. ಇದಕ್ಕೆ ಸರಿಯಾದಂಥ ಉತ್ತರ ಯಾರಂದರೆ ಹರಿಯುವ ಹೊಳೆಗೆ ಶಾಸನಗಳನ್ನು ಹೋಲಿಸಿದವರು, ಕನ್ನಡ ಸಾಹಿತ್ಯವನ್ನು ಹೋಲಿಸಿದವರು, ಹರಿಯುವ ಹೊಳೆಗೆ ಹೋಲಿಸಿದವರು ಯಾರಂದರೆ EP ರೈಸ್. ಆಪ್ಷನ್ಸ್ ಡಿ ಸರಿಯಾದಂಥ ಉತ್ತರ. ಇನ್ನೊಂದು ಪ್ರಮುಖ ಪ್ರಶ್ನೆ, 5ನೇ ಪ್ರಶ್ನೆ, ಕೆಳಗಿನ ಯಾರು ತಮ್ಮ ನಿಘಂಟು ಕಾರ್ಯಕ್ಕಾಗಿ ಟ್ಯೂಬಿಂಗನ್ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿದ್ದಾರೆ? BM ಶ್ರೀಕಂಠಯ್ಯ, ಫರ್ಡಿನಾಂಡ್ ಕಿಟಲ್, BL ರೈಸ್, EP ರೈಸ್. ಸರಿಯಾದಂಥ ಉತ್ತರ ಫರ್ಡಿನಾಂಡ್ ಕಿಟಲ್. ಆಪ್ಷನ್ಸ್ ಬಿ ಸರಿಯಾದಂಥ ಉತ್ತರ. ಕನ್ನಡ ಸಾಹಿತ್ಯ ಚರಿತ್ರೆಯ ಮತಪರವಾದ ಕ್ರಮಕ್ಕೆ ಮೊದಲು ವಿರೋಧವನ್ನು ವ್ಯಕ್ತಪಡಿಸಿದವರು ಯಾರು? ಈ ವಿರೋಧವನ್ನು ಮಾಡ್ತಾರೆ, ಅದನ್ನು ಮಾಡಿದರು DL ನರಸಿಂಹಾಚಾರ್ಯ. ಆದರೆ ಅದನ್ನು ವಿರೋಧ ಮಾಡಿದವರು ಯಾರು ಅಂತ ಕೇಳ್ಯಾರ. ರಂಶ್ರೀ ಮುಗುಳಿ, ತಸು ಶ್ಯಾಮರಾಯ, ಆಮೇಲೆ ಸೀತಾ ಶರ್ಮಾ, ಆಮೇಲೆ ಆರ್ ನರಸಿಂಹಾಚಾರ್ಯ. ಅದನ್ನು ಮಾಡಿದವರು ಆರ್ ನರಸಿಂಹಾಚಾರ್ಯ ಮತಗಳ ಆಧಾರದ ಮೇಲೆ. ಅದನ್ನು ವಿರೋಧ ಮಾಡಿದವರು ಯಾರಂತ ಪ್ರಶ್ನೆಯಾಗಿದೆ. ಸೀತಾ ಶರ್ಮಾ. ತಿರುಮಲೆ ತಾತಾಚಾರ್ಯ ಶರ್ಮಾ ಎಂಬುವರು ಕನ್ನಡ ವಕ್ಕಿ ಅಂತಲೂ ಕರೆಯುತ್ತಾರೆ. ಇವರನ್ನು ಕನ್ನಡದ ವಕ್ಕಿ ಅಂತಲೂ ಕರೀತಾರೆ. ಇವರೇನು ಮಾಡ್ತಾರೆ ಅಂದರೆ ಅದು ವಿರೋಧವನ್ನು ಮಾಡ್ತಾರೆ.
ಪ್ರಮುಖವಾಗಿ ಇನ್ನೊಂದು ಪ್ರಶ್ನೆ, ಈ ಕೆಳಗಿನ ಯಾರು ಕನ್ನಡ ಸಾಹಿತ್ಯದ ಚರಿತ್ರೆಯ ಕಾವೇರಿ ನದಿಗೆ ಹೋಲಿಸಿದ್ದಾರೆ? ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಇದೆ ಇವಾಗ ಹೊಳೆಯುವ ಹರಿಗೆ ಇ.ಪಿ. ರೈಸರು ಹೋಲಿಸಿದರೆ, ಯಾರು ಕಾವೇರಿ ನದಿಗೆ ಹೋಲಿಸಿದವರು? ಬಿ.ಎಂ. ಶ್ರೀಕಂಠಯ್ಯ. ಆಪ್ಷನ್ಸ್ ಬಿ ಇದೆಯಲ್ಲ, ಬಿ.ಎಂ. ಶ್ರೀಕಂಠಯ್ಯ ಹರಿಯುವ ಕಾವೇರಿ ನದಿಗೆ ಹೋಲಿಕೆಯನ್ನು ಮಾಡಿದ್ದಾರೆ. ತಲಕಾವೇರಿ ಅಂತ ಕರೆದವರು ಚಿದಾನಂದ ಮೂರ್ತಿ. ಈ ಕೆಳಗಿನ ಯಾರು ಕನ್ನಡ ಸಾಹಿತ್ಯ ಚರಿತ್ರೆಯ ಆರಂಭ ಕಾಲ ಮತ್ತು ಮತಪ್ರಾಬಲ್ಯ ಕಾಲ ಮತ್ತು ನವೀನ ಕಾಲ ಎಂದು 3 ಭಾಗಗಳಾಗಿ ವಿಂಗಡಿಸಿದ್ದಾರೆ? ನೋಡಿ, ಸರಿಯಾದಂಥ ಉತ್ತರ ಬಿ.ಎಂ. ಶ್ರೀಕಂಠಯ್ಯ. ಆಪ್ಷನ್ಸ್ ಎ ಸರಿಯಾದಂಥ ಉತ್ತರ. ಇವರು ಆರಂಭಿಕ ಕಾಲವನ್ನು 10ನೇ ಶತಮಾನದವರೆಗೂ, ಮತಪ್ರಾಬಲ್ಯ ಕಾಲವನ್ನು 19ನೇ ಶತಮಾನದವರೆಗೂ, ನವೀನ ಕಾಲವನ್ನು 19 ಶತಮಾನಗಳ ನಂತರವನ್ನು ನವೀನ ಕಾಲ ಎಂದು ವಿಂಗಡಣೆ ಮಾಡಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಯಾರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಪಂಪ ಪೂರ್ವ, ಪಂಪ ಬಸವ ಮತ್ತು ಕುಮಾರವ್ಯಾಸ ಯುಗ ಎಂದು ವರ್ಗೀಕರಿಸಿದ್ದಾರೆ? ಬಿ.ಎಂ. ಶ್ರೀಕಂಠಯ್ಯ, ಸೀತಾ ಶರ್ಮಾ, ಆರ್. ನರಸಿಂಹಾಚಾರ್ಯ, ಮೇಲಿನ ಯಾರೂ ಅಲ್ಲ. ಹೀಗೆ ವರ್ಗೀಕರಿಸಿದವರು ರಂಸಿ ಮುಗಳಿ. ಇಲ್ಲಿ ಆಪ್ಷನ್ಸಲ್ಲಿ ಇರ್ತಕ್ಕಂಥ ಯಾರೂ ಅಲ್ಲ, ಇದನ್ನು ವರ್ಗೀಕರಿಸಿದವರು ರಂಸಿ ಮುಗಳಿಯವರು ವರ್ಗೀಕರಿಸ್ತಾರೆ. ತಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಎಂಬ ಗ್ರಂಥದಲ್ಲಿ ಇದರ ಉಲ್ಲೇಖಗಳು ಕಂಡುಬರ್ತವೆ. ಪಂಪ ಪೂರ್ವಯುಗ, ಪಂಪಯುಗ, ಬಸವಯುಗ, ಕುಮಾರವ್ಯಾಸ ಯುಗ ಎಂಬ ಈ ಥರ ಕವಿಗಳ ಆಧಾರದ ಮೇಲೆ ಸಾಹಿತ್ಯವನ್ನು ವರ್ಗೀಕರಿಸ್ತಾರೆ. ಪ್ರಧಾನ ಕವಿಗಳ ಹೆಸರಲ್ಲಿ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಪ್ರಮುಖವಾದ ಪ್ರಶ್ನೆ, ರಂಸಿ ಮುಗಳಿಯವರು ಬಸವಯುಗಕ್ಕೆ ಆಪೇಕ್ಷೆ ವ್ಯಕ್ತಪಡಿಸಿದ ಹರಿಹರ ಯುಗ ಎಂದು ಕರೆದವರು ಯಾರು? ಈ ಬಸವಯುಗ ಅಂತ ಕರೀತಾರಲ್ಲ, ಅದನ್ನು ಹರಿಹರ ಯುಗ ಎಂದು ಕರೆದವರು ಯಾರು? ಬಿ.ಎಂ. ಶ್ರೀಕಂಠಯ್ಯ, ಸೀತಾ ಶರ್ಮಾ, ಆರ್. ನರಸಿಂಹಾಚಾರ್ಯ, ತಸು ಶ್ಯಾಮರಾಯ. ಸರಿಯಾದಂಥ ಉತ್ತರ ರಂಸಿ ಮುಗಳಿಯವರ ಏನು ಬಸವಯುಗಕ್ಕೆ ಆಪೇಕ್ಷವನ್ನು ವ್ಯಕ್ತಪಡಿಸಿದಂಥ ಪ್ರಮುಖವಾಗಿ ತಸು ಶ್ಯಾಮರಾಯ ಅವರು ಇದನ್ನು ಆಪೇಕ್ಷವನ್ನು ವ್ಯಕ್ತಪಡಿಸ್ತಾರೆ. ಇವರು ಸಂತ ಮತ್ತು ಮಹಾನ್ ದಾರ್ಶನಿಕ, ಆದ್ದರಿಂದ ಅದನ್ನು ಹರಿಹರ ಯುಗ ಎಂದು ಕರೀತಾರೆ. ಇವರ ಪ್ರಕಾರ ಪಂಪ ಪೂರ್ವಯುಗ, ಪಂಪಯುಗ, ಹರಿಹರ ಯುಗ, ಕುಮಾರವ್ಯಾಸ ಯುಗ ಎಂದು ಸೀತಾ ಶರ್ಮಾ ಅವರು ವಿಂಗಡಣೆಯನ್ನು ಮಾಡ್ತಾರೆ. ಇನ್ನೊಂದು ಪ್ರಮುಖವಾದ ಪ್ರಶ್ನೆ, ಕವಿರಾಜ ಮಾರ್ಗಕಾರನ ಪ್ರಕಾರ ಈ ಕೆಳಗಿನ ಯಾರು ಪ್ರಮುಖ ಗದ್ಯ ಬರಹಗಾರರಾಗಿದ್ದಾರೆ? ಶಿವಕೋಟಾಚಾರ್ಯ ಅಂದರೆ ಶ್ರೀ ವಿಜಯ ಬರೆದಂಥ ಕವಿರಾಜ್ಯ ಮಾರ್ಗಕಾರಣ ಅಂದರೆ ಶ್ರೀ ವಿಜಯನೇ. ಶಿವಕೋಟಾಚಾರ್ಯ, ದುರ್ವಿನೀತ, ಅಸಗ, ಮೇಲಿನ ಯಾರೂ ಅಲ್ಲ. ಸರಿಯಾದಂಥ ಉತ್ತರ ದುರ್ವಿನೀತ. ಆಪ್ಷನ್ಸ್ ಬಿ ಸರಿಯಾದಂಥ ಉತ್ತರ. 12ನೇ ಪ್ರಶ್ನೆ ನೋಡಿದಾಗ, ಬರಾವಿಯ ಕಿರಾತಾರ್ಜುನೀಯ ಕೃತಿಗೆ 15ನೇ ಉಪಸರ್ಗಕ್ಕೆ ಟೀಕೆಯನ್ನು ಅಂದರೆ ವಿಮರ್ಶೆಯನ್ನು ಬರೆದವರು ಯಾರಂದರೆ ಆಪ್ಷನ್ಸ್ ಡಿ ಸರಿಯಾದಂಥ ಉತ್ತರ ದುರ್ವಿನೀತ. ಅಸಗನ್ ಎಂಬ ಕವಿಯ ಕುರಿತು ಕನ್ನಡ ಕವಿತೆಗಳು ಅಸಗಂ ನೂರ್ಮಡಿ ಅಂದರೆ ಇದು ಈ ರೀತಿ ಯಾರು ಹೇಳಿಕೊಂಡಿದ್ದಾರೆ? ಇದನ್ನು ಹೇಳಿಕೊಂಡಿದ್ದವರು ಪೊನ್ನ ಕವಿ ಇದನ್ನು ಹೇಳಿಕೊಳ್ತಾನೆ. ಆಪ್ಷನ್ಸ್ ಬಿ. 14ನೇ ಪ್ರಶ್ನೆ, ಕರ್ನಾಟಕ ಕುಮಾರ ಸಂಭವ ಕಾವ್ಯಂ ಎಂಬ ಕೃತಿಯ ರಚಿಸಿದ ಕವಿ ಯಾರಂದರೆ ಅಸಗ. ಸರಿಯಾದಂಥ ಉತ್ತರ ಅಸಗ. ಪ್ರಮುಖವಾದ ಪ್ರಶ್ನೆ, ಅಸಗನೆಂಬ ಕವಿಯು ಕನ್ನಡ ಕವಿತೆಗಳು ಅಸಗಂ ನೂರ್ಮಡಿ ಪೊನ್ನನ ತನ್ನ ಕೆಳಗಿನ ಯಾವ ಕೃತಿಯಲ್ಲಿ ಇದನ್ನು ಉಲ್ಲೇಖಿಸಿದ್ದಾನೆ ಅಂದರೆ ಪೊನ್ನನ ಕೃತಿ ಶಾಂತಿನಾಥ ಪುರಾಣ ಎಂಬ ಕೃತಿಯಲ್ಲಿ ಪೊನ್ನ ಅಸಗನಿಗಿಂತ ನಾನು 100 ಮಡಿ ಅಂತಕ್ಕಂಥದ್ದನ್ನು 100 ಮಡಿ ಅಂದರೆ 100 ಪಟ್ಟು ಶ್ರೇಷ್ಠ ಅಂತಕ್ಕಂಥದ್ದನ್ನು ಉಲ್ಲೇಖವನ್ನು ಶಾಂತಿ ಪುರಾಣದಲ್ಲಿ ಮಾಡಿದ್ದಾನೆ. 16ನೇ ಪ್ರಶ್ನೆ ನೇರವಾಗಿ ನೋಡೋಣ. ಸಂಸ್ಕೃತದಲ್ಲಿ ವರ್ಧಮಾನ ಚರಿತೆ ಎಂಬ ಕೃತಿಯನ್ನು ಬರೆದವರು ಯಾರು? ಸಂಸ್ಕೃತದಲ್ಲಿ ವರ್ಧಮಾನ ಚರಿತೆ ಎಂಬ ಕೃತಿಯನ್ನು ಬರೆದವರು ಅಸಗ. ಸರಿಯಾದ ಉತ್ತರ ಅಸಗ. ಇನ್ನೊಂದು ಪ್ರಮುಖವಾದ ಪ್ರಶ್ನೆ, ಗಜಾಷ್ಟಕ ಎಂಬುದು ಕೆಳಗಿನ ಯಾರ ಕೃತಿ? ಸೈಗೊಟ್ಟಿ ಶಿವಮಾರನ ಕೃತಿ. ಸ್ತ್ರೀ ಪುರುಷಂದು ಗಜಶಾಸ್ತ್ರ ಆದರೆ ಸೈಗೊಟ್ಟಿ ಶಿವಮಾರಂದು ಗಜಾಷ್ಟಕ ಎಂಬ ಕೃತಿಯನ್ನು ಬರೆದಿದ್ದಾನೆ. 18ನೇ ಪ್ರಶ್ನೆ, ಹರಿವಂಶ ಮತ್ತು ಶೂದ್ರಕ ಎಂಬ ಕೃತಿಗಳ ಕರ್ತೃ ಯಾರಂದರೆ ಈ 2 ಕೃತಿಗಳ ಕರ್ತೃ 1ನೇ ಗುಣವರ್ಮ. ಆಪ್ಷನ್ಸ್ ನೋಡಿ ಸಿ ಏನಿದೆಯಲ್ಲ ಅದು ಸರಿಯಾದಂಥ ಉತ್ತರ. 19ನೇ ಪ್ರಶ್ನೆ, ಕೆಳಗಿನ ಯಾರು 1ನೇ ಗುಣವರ್ಮನ ಕುರಿತು ತನ್ನ ಕೃತಿಯಲ್ಲಿ ಗುಣವರ್ಮನ್ ಜಾನ ತನ್ನ ಕೃತಿಯಲ್ಲಿ ನೆಲೆಸಲಿ ಎಂದು ವರ್ಣಿಸಿದ್ದಾರೆ ಅಂದರೆ ನಯಸೇನನ ಧರ್ಮಾಮೃತ ಕೃತಿ ಅಂತ ಬರ್ತದೆ. ಗುಣವರ್ಮನ ಜಾನತನ ನನ್ನ ಕೃತಿಯಲ್ಲಿ ಇರಲಿ ಅಂತಕ್ಕಂಥದ್ದನ್ನು ಇದರಲ್ಲಿ ಕಾಣ್ತೀವಿ ನಾವು. 1ನೇ ನಯಸೇನನ ಕೃತಿಯಲ್ಲಿ ಕಾಣ್ತೀವಿ. ಕನ್ನಡ ಸಾಹಿತ್ಯದಲ್ಲಿ ಕಂಡುಬರುವ ಅತ್ಯಂತ ಪ್ರಾಚೀನ ಅಲಂಕಾರಿಕ ಗ್ರಂಥ ಯಾವುದು ಅಂದರೆ ಕವಿರಾಜ್ಯ ಮಾರ್ಗ ಅಲಂಕಾರಿಕ ಗ್ರಂಥ. ಸಮಯ ಭಾಳಾಗಿದೆ, ಅತ್ಯಂತ
ವೇಗವಾಗಿ ಪ್ರಶ್ನೆಗಳನ್ನು ನೋಡ್ಕೊಳ್ಳೋಣ. 21ನೇ ಪ್ರಶ್ನೆ. ಇವತ್ತು 25 ಪ್ರಶ್ನೆಗಳನ್ನು ಚರ್ಚಿಸುವಂಥ ಪ್ರಯತ್ನ ಮಾಡ್ತೀನಿ. ಕೆಳಗಿನ ಯಾರು ಪಂಪ ಪೂರ್ವ ಯುಗದ ಕವಿ ಗುಣನಂದಿಯ ಬಹುಭಕ್ತಿಯಿಂದ ಭಗವಾನ್ ಗುಣನಂದಿ ಎಂದು ಕರೆದಿದ್ದಾರೆ ಅಂದರೆ ಭಟ್ಟಕಳಂಕ ಭಗವಾನ್ ಗುಣನಂದಿ ಎಂದು ಕರೆದಿದ್ದಾನೆ. ಆಪ್ಷನ್ಸ್ ಬಿ ಸರಿಯಾದ. ಪಂಪನ ಗುರುವಿನ ಗುರುವಾಗಿದ್ದ ಪಂಪ ಪೂರ್ವ ಯುಗದ ಕವಿ ಯಾರೆಂದರೆ ಗುಣನಂದಿ. ಪಂಪನ ಗುರು ದೇವೇಂದ್ರ ಮುನಿ ಆದರೆ ದೇವೇಂದ್ರ ಮುನಿಯ ಗುರುಗಳಾದರೆ ಗುಣನಂದಿ. ಆಪ್ಷನ್ ಎ ಸರಿಯಾದಂಥ ಉತ್ತರ. 23ನೇ ಪ್ರಶ್ನೆಯನ್ನು ನೋಡಿದಾಗ ಕೆಳಗಿನ ಯಾರ ಕೃತಿ ಉಪಸರ್ಗಗಳ ಕೇವಲಿಗಳ ಕಥೆ ಅಂತ ಕರೆಯುತ್ತಾರೆ ಅಂದರೆ ವಡ್ಡಾರಾಧನೆ. ಈ ಆಪ್ಷನ್ಸಲ್ಲಿ ಕೊಟ್ಟಿರುವಂಥದ್ದು ಯಾವುದೂ ಅಲ್ಲ, ವಡ್ಡಾರಾಧನೆ. ಶಿವಕಟ್ಟಾಚಾರ್ಯರು ಬರೆದಂಥ ವಡ್ಡಾರಾಧನೆಯ ಕೃತಿ 19 ಕಥೆಗಳು ಕಂಡು ಬರ್ತವೆ ಅಂತ ನೋಡಿದ್ದೀವಿ. ಉಪಸರ್ಗಗಳ ಕೇವಲಿಗಳ ಕಥೆ ಅಂತಕ್ಕಂಥದ್ದನ್ನು ಶಿವಕಟ್ಟಾಚಾರ್ಯರು ಮೊಟ್ಟ ಮೊದಲ ಗದ್ಯ ಕೃತಿ, ಅದು ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಅದು. ಇಲ್ಲಿ ನೋಡ್ರಿ ಪ್ರಶ್ನೆ ಬಂದಿದೆ, ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಯಾವುದಂದರೆ ಆಪ್ಷನ್ಸ್ ಬಿ ಉಪಸರ್ಗ ಕೇವಲಿಗಳ ಕಥೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ನೋಡಿ ಆಪ್ಷನ್ ಸಿ ಇಲ್ಲಿ ಕೊಟ್ಟಿದ್ದಾರೆ. ಕೊನೆಯ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ವಡ್ಡಾರಾಧನೆಯ ಆಕಾರ ಕೃತಿ ಯಾವುದಂದರೆ ಹರಿಸೇನನ ಬೃಹತ್ ಕೋಶ. ಹರಿಸೇನನ ಬೃಹತ್ ಕೋಶ ಪ್ರಮುಖ ಆಕಾರ ಗ್ರಂಥ ಯಾವುದಂದರೆ ತಿಳಿದು ಬರ್ತದೆ, ಹರಿಸೇನನ ಬೃಹತ್ ಕೋಶ ಅಂಥೇಳಿ. ಇದು ವಡ್ಡಾರಾಧನೆ ಕೃತಿಗೆ ಆಕಾರ ಗ್ರಂಥವಾಗಿದೆ. ಇಷ್ಟು ಪ್ರಮುಖವಾಗಿ ಪಂಪ ಪೂರ್ವ ಯುಗದ ಎಲ್ಲ ಕವಿಗಳ ಕುರಿತು ಮತ್ತು ಇನ್ನೂ ಒಂದು ಸರಿಸುಮಾರು 75 ಪ್ರಶ್ನೆಗಳಿರ್ಬೋದು. 100 ಪ್ರಶ್ನೆಗಳನ್ನ ಚರ್ಚೆ ಮಾಡ್ತೀನಿ. ಇಷ್ಟು ಪಂಪ ಪೂರ್ವ ಯುಗದ ಕುರಿತು ನೀವು ಪರ್ಫೆಕ್ಟ್ ಆದರೆ ಸಾಕು. ಪ್ರಶ್ನೆಗಳನ್ನಷ್ಟೇ ಪರ್ಫೆಕ್ಟ್ ಆಗಿ, ಆಮೇಲೆ ಅಂಥ ಇಂಪಾರ್ಟೆಂಟ್ ಏನು ಕವಿಗಳ ಪ್ರಶ್ನೆ ಆಗೋದು ಕಮ್ಮಿ. ಶ್ರೀ ವಿಜಯನ ಮೇಲೆ ಆಗಲಿ, ದುರ್ವಿನಿತನ ಮೇಲೆ ಆಗಲಿ, ಆಮೇಲೆ ಸೈಗುಟ್ಟಿ ಶಿವಮಾರನ ಮೇಲೆ ಆಗಲಿ, ಹೀಗೆ ಪ್ರಮುಖ ಕವಿಗಳ ಮೇಲೆ ಪ್ರಶ್ನೆ ಆಗ್ತದೆ. ಅದನ್ನು ನಾನು ಅಲ್ಲಲ್ಲಿಗೆ ಹೇಳಿದ್ದೀನಿ. ಎಲ್ಲರಿಗೂ ಶುಭವಾಗಲಿ, ಶುಭ ದಿನ ಅಂತ ತಿಳಿಸ್ತಾ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮಾಡಿ, ಶೇರ್ ಮಾಡಿ. ಯಾಕಂದರೆ ಜ್ಞಾನವನ್ನು ಬಚ್ಚಿಟ್ಟ ಜ್ಞಾನ ಕೊಳಿತದೆ, ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ ಅಂತಕ್ಕಂಥ ಮಾತು ಬರುತ್ತೆ. ಯಾವಾಗಲೂ ಜ್ಞಾನವನ್ನು ಬಿಚ್ಚಿಡುವಂಥ ಪ್ರಯತ್ನವನ್ನು ಮಾಡಿ. ನೀವು ಅದು ನಿಮಗೆ ಉಪಯೋಗ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಿಮ್ಮಿಂದ ಇನ್ನೊಬ್ಬರಿಗೆ ಉಪಯೋಗ ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸ್ತೀನಿ. ಶುಭವಾಗಲಿ, ಶುಭ ದಿನ.